ನಮಸ್ಕಾರ ಸ್ನೇಹಿತರೆ. ಸ್ವಂತ ರಾಶಿಯಲ್ಲಿ ಶುಕ್ರ ಮಾಳವೀಯ ರಾಜಯೋಗದಿಂದ ಕೋಟ್ಯಾಧಿಪತಿಗಳಾಗುವ ಟಾಪ್ 4 ರಾಶಿ. ಹೌದು, ಶುಕ್ರನು ತನ್ನದೇ ಆದ ತುಲಾ ರಾಶಿಗೆ ಪ್ರವೇಶ ಮಾಡುವುದರಿಂದ ಮಾಳವೀಯ ರಾಜಯೋಗ ಸೃಷ್ಟಿಯಾಗುತ್ತದೆ. ಇದು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರೀತಿ, ಮದುವೆ, ಆಸ್ತಿ ಸಂಪಾದನೆ ಮತ್ತು ಹಠಾತ್ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಕ್ರಾಂತಿಯನ್ನು ತರುತ್ತದೆ. ಸ್ವಂತ ರಾಶಿಯಲ್ಲಿ ಶುಕ್ರ ಮಾಳವೀಯ ರಾಜಯೋಗದ ಅನುಕೂಲಗಳು. ಶುಕ್ರನು ತನ್ನ ಸ್ವಂತ ಮನೆಯಲ್ಲಿ ಸಾಗಿದಾಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಪಂಚಮಹಾಪುರುಷ ಯುಗಗಳಲ್ಲಿ ಒಂದಾದ ತುಲಾ ಮಾಳವೀಯ ರಾಜಯೋಗವು ರೂಪುಗೊಳ್ಳುತ್ತದೆ. ವಿವಾಹ ಭಾಗ್ಯ. ಬಹಳ ದಿನಗಳಿಂದ ವಿವಾಹವನ್ನು ಮುಂದೂಡುತ್ತಿದ್ದ ದಂಪತಿಗಳು ಒಳ್ಳೆಯವರನ್ನು ಹುಡುಕಿ ಮದುವೆಯಾಗುವ ಸಮಯ ಇದಾಗಿದೆ. ಆಸ್ತಿ ಮತ್ತು ಐಷಾರಾಮಿ. ಹೊಸ ಮನೆ, ಭೂಮಿ, ಐಷಾರಾಮಿ ವಾಹನಗಳು, ಚಿನ್ನ ಮತ್ತು ಬೆಳ್ಳಿ ವಸ್ತುಗಳನ್ನು ಖರೀದಿಸಲು ಆರ್ಥಿಕ ಸಂಪನ್ಮೂಲಗಳು ಹೆಚ್ಚಾಗುತ್ತವೆ. ಕೈಗಾರಿಕೆ ಮತ್ತು ಕಲಾ ವಲಯ. ಫ್ಯಾಷನ್ ವಿನ್ಯಾಸ, ಸೌಂದರ್ಯ ಉತ್ಪನ್ನಗಳು, ಕಲೆ ಮತ್ತು ಸಿನಿಮಾ ವಲಯಗಳು ಮತ್ತು ರಫ್ತು ಆಮದು ವ್ಯವಹಾರದಲ್ಲಿರುವವರಿಗೆ ಆದಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಆ ನಿಟ್ಟಿನಲ್ಲಿ ಶುಕ್ರನ ಕೃಪೆಯಿಂದ ಯಾವ 4 ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟ ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ಈ ಯುಗದ ಪರಿಣಾಮ. ವೃಷಭ ರಾಶಿ ಅಧಿಪತಿ ಶುಕ್ರನು ನಿಮ್ಮ 6ನೇ 7ನೇ ಮನೆಯ ಸಂಪರ್ಕದೊಂದಿಗೆ ತನ್ನದೇ ಆದ ಮನೆಗೆ ಪ್ರವೇಶ ಮಾಡಿದಾಗ ಜೀವನದ ಎಲ್ಲ ಅಡೆತಡೆಗಳು ಹಿಮದಂತೆ ಕರಗುತ್ತವೆ. ಅಂತಿಮ ಲಾಭಗಳು. ದೀರ್ಘಕಾಲದ ಸಾಲಗಳು ತೀರುತ್ತವೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಪಾಲುದಾರಿಕೆಗಳು ರೂಪುಗೊಳ್ಳುತ್ತವೆ ಮತ್ತು ಉತ್ತಮ ಲಾಭವನ್ನು ನೀಡುತ್ತವೆ. ಮದುವೆಯ ವಯಸ್ಸಿನಲ್ಲಿರುವವರಿಗೆ ಸೂಕ್ತ ವರ ಸಿಗುತ್ತಾನೆ ಮತ್ತು ಮದುವೆಯ ಗಂಟೆಗಳು ಮೊಳಗುತ್ತವೆ. ಇನ್ನು 2ನೇ ಅದೃಷ್ಟವಂತ ರಾಶಿ ಮಿಥುನ ರಾಶಿ. ಈ ಯುಗದ ಪ್ರಭಾವ. ಶುಕ್ರನು ಮಿಥುನ ರಾಶಿ 5ನೇ ಮನೆಯಲ್ಲಿ ತನ್ನ ಸ್ವಂತ ಮನೆಯಲ್ಲಿರುವುದರಿಂದ ನಂಬಲಾಗದ ಪ್ರಾಚೀನ ಶುಭ ಫಲಿತಾಂಶಗಳು ದೊರೆಯುತ್ತವೆ. ಅಂತಿಮ ಲಾಭಗಳು. ಕಲೆ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವ ಜನರು ಖ್ಯಾತಿ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಪಡೆಯುತ್ತಾರೆ. ಷೇರು ಮಾರುಕಟ್ಟೆ ಮತ್ತು ಹೊಸ ಹೂಡಿಕೆಗಳು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀಡುತ್ತವೆ. ಪ್ರೇಮ ಸಂಬಂಧಗಳಲ್ಲಿನ ಮನಸ್ತಾಪಗಳು ಬಗೆಹರಿಯುತ್ತವೆ ಮತ್ತು ಮದುವೆಗೆ ಕಾರಣವಾಗುತ್ತವೆ. ಇನ್ನು 3ನೇ ಅದೃಷ್ಟವಂತ ರಾಶಿ ತುಲಾ ರಾಶಿ. ಈ ಯುಗದ ಪರಿಣಾಮ. ಶುಕ್ರನು ತನ್ನದೇ ಆದ ತುಲಾ ರಾಶಿಗೆ ಪ್ರವೇಶ ಮಾಡುವುದರಿಂದ ತುಲಾ ರಾಶಿಯವರಿಗೆ ಶುಕ್ರ ಮಹಾಯೋಗ ದೊರೆಯುತ್ತದೆ. ಅಂತಿಮ ಪ್ರಯೋಜನಗಳು. ನಿಮ್ಮ ವ್ಯಕ್ತಿತ್ವ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಸಮಾಜ ಮತ್ತು ಕಚೇರಿಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಹೊಸ ಐಷಾರಾಮಿ ವಾಹನ ಅಥವಾ ನಿಮ್ಮ ಸ್ವಂತ ಮನೆ ಕಟ್ಟಿಸುವ ನಿಮ್ಮ ದೀರ್ಘಕಾಲದ ಕನಸು ನನಸಾಗುತ್ತದೆ. ವೃತ್ತಿಪರವಾಗಿ ಕೋಟ್ಯಾಧಿಪತಿ ಸ್ಥಾನಮಾನದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಇನ್ನು ಕೊನೆಯ ಅದೃಷ್ಟವಂತ ರಾಶಿ ಎಂದರೆ ಮಕರ ರಾಶಿ. ಯೋಗದ ಪ್ರಭಾವ. ಶುಕ್ರನು ಮಕರ ರಾಶಿ ಕರ್ಮ ಮನೆಯಾದ 10ನೇ ಮನೆಯಲ್ಲಿ ತನ್ನದೇ ಆದ ಬಲದೊಂದಿಗೆ ಇರುತ್ತಾನೆ. ಇದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅದ್ಭುತ ಬೆಳವಣಿಗೆಗೆ ಕಾರಣವಾಗುತ್ತದೆ. ಅಂತಿಮ ಲಾಭಗಳು. ಕಚೇರಿಯಲ್ಲಿರುವವರಿಗೆ ಅನಿರೀಕ್ಷಿತ ಬಡ್ತಿ ಮತ್ತು ವರ್ಗಾವಣೆಯೊಂದಿಗೆ ವೇತನ ಹೆಚ್ಚಾಗಿ ದೊರೆಯುತ್ತದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಸಾಕಷ್ಟು ಬಂಡವಾಳ ಸಿಗುತ್ತದೆ ಮತ್ತು ಅವರು ಯಶಸ್ವಿಯಾಗುತ್ತಾರೆ. ಆಸ್ತಿಗಳ ಸಂಗ್ರಹವು ಉದಾರವಾಗಿರುತ್ತದೆ. ಸ್ನೇಹಿತರೆ, ಈ ರಾಶಿಗಳಲ್ಲಿಯೂ ನಿಮ್ಮ ರಾಶಿಯು ಇದೆಯಾ? ಇದ್ದರೆ ನಿಮ್ಮ ರಾಶಿಯ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ಇದೇ ಥರ ಜ್ಯೋತಿಷ್ಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.